ಹಾಯ್ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು. ಸುಮಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಉಳ್ಳಾಗಡ್ಡಿದು ಕಾಂದ ಬಜ್ಜಿ, ಆಮೇಲೆ ಗಿರ್ಮಿಟ್ ಒಗ್ಗರಣೆ ಪಲ್ಯ ಮಾಡಿ ಗಿರ್ಮಿಟ್ ಚುರ್ಮರಿ ಮಾಡ್ಬೇಕು ಅಂದ್ಕೊಂಡೀನಿ. ಅದಕ್ಕೆಲ್ಲ ಏನೇನು ಮಾಡ್ಕೊಂಡೇನಿ ತಯಾರು ಮಾಡ್ಕೊಂಡೇನಿ ಅಂತ ಹೇಳ್ತೀನಿ ಬರ್ರಿ. ಅದಕ್ಕಿಂತ ಮೊದಲೇ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಈಗ ಬರ್ರಿ, ಈಗ ತೋರಿಸ್ತೇನೆ ಏನೇನು ಮಾಡ್ಕೊಂಡೇನಿ ಅಂತ. ಈಗ ಉಳ್ಳಾಗಡ್ಡಿ ಕಾಂದ ಬಜ್ಜಿ ಮಾಡ್ಕೊಳಕ್ಕೆ ಒಂದು 12ರಿಂದ 15 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ. ಅದಕ್ಕೆ ಹಾಕಕ್ಕೆ ಒಂದಿಷ್ಟು ಹವೀಜ್ ಕಾಳು ಅರ್ಧಂಬರ್ಧ ಕುಟ್ಟಿಟ್ಟೇನಿ, ಜೀರಿಗೆ ಇಟ್ಕೊಂಡೇನಿ. ಆನಂತರ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೇನಿ, ಕರಿಬೇವು ಹೆಚ್ಚಿಟ್ಕೊಂಡೇನಿ, ಕೊತ್ತಂಬರಿ ಹೆಚ್ಚಿಟ್ಕೊಂಡೇನಿ. ಈಗ ಇದನ್ನೆಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಈಗೆಲ್ಲ ಫಸ್ಟಿಗೆ ಇದನ್ನೆಲ್ಲ ಇದಕ್ಕೆ ಹಾಕ್ತೇನೆ ರೀ. ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು, ಈ ಬಜ್ಜಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ, ಆನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಭಾಳ ಎಣ್ಣೆ ಹಾಕ್ಬೇಕ್ರಿ, ಅಂದ್ರೆ ಭಾಳ ಆಕ್ಕವು. ಇದಕ್ಕೂ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾನೆ ನೋಡ್ರಿ. ಇದಿಷ್ಟು ಹಾಕಿ ಇದನ್ನು ಚಲೋತ್ನಾಗ ಮೊದಲ ಹಿಂಗೆ ಎಲ್ಲ ಕಲಿಸ್ಕೊತೀನಿ ರೀ. ಅಂದ್ರೆ ಈ ಉಳ್ಳಾಗಡ್ಡೆ ಎಲ್ಲ ಬಿಡಿ ಹಾಕವು. ಇದೆಲ್ಲ ಇದನ್ನ ಕಲಿಸ್ಕೊಂಡಿಂದ ಇದಕ್ಕೆ ಹಿಟ್ಟು ಹಾಕೋದು. ಮೊದಲೇ ಹಿಟ್ಟು ಹಾಕಿಬಿಟ್ರೆ ಕೂಡ್ಕೊಳ್ಳೋಂಗಿಲ್ಲ. ಇದೆಲ್ಲ ಫಸ್ಟಿಗೆ ಇಷ್ಟೆಲ್ಲ ಚಲೋತ್ನಂಗೆ ಹಿಂಗೆ ಕಲಿಸಿ ಎಲ್ಲ ಉಳ್ಳಾಗಡ್ಡಿ ಏನಿರ್ತಾವಲ್ಲ ಅವನ್ನೆಲ್ಲ ಬಿಡಿ ಮಾಡೋದು. ಬಿಡಿ ಮಾಡಿ ನಂತರ ಇದಕ್ಕೆ ಹಿಟ್ಟು ಸ್ವಲ್ಪ ಹಾಕೋದು. ಹಿಟ್ಟೇನು ಭಾಳ ಹಾಕಂಗಿಲ್ಲ ರೀ, ಬರೀ ಈ ಉಳ್ಳಾಗಡ್ಡಿ ಅಂತ ಕಾಣಬೇಕಿದ್ರಾಗ. ಹಾಗೆ ಹಿಟ್ಟು ಭಾಳ ಹಾಕಿದರೆ ಹಿಟ್ಟು ಹಾಕವ ಬಜ್ಜಿ. ಹಿಂಗಂದು ಇದಕ್ಕೆ ಎಷ್ಟು ಹಿಟ್ಟು ಹಿಡಿತೈತೆ ಅಷ್ಟು ಈಗ ಇಷ್ಟೆಲ್ಲ ಕಲಸಿದ್ನಲ್ಲ, ಸ್ವಲ್ಪ ನೀರು ಒಡಿಲ್ರಿ. ಅದು ನೀರು ಒಡಿತಂದ್ರೆ ಆಮೇಲೆ ಅದಕ್ಕೆ ಕಡ್ಲೆ ಹಿಟ್ಟು ಇಲ್ಲೈತೆ ನೋಡ್ರಿ, ಕಡ್ಲೆ ಹಿಟ್ಟು. ಆನಂತರ ಇದಕ್ಕೆ ಕಡ್ಲೆ ಹಿಟ್ಟು ಹಾಕಿ ಕಲಿಸಿ ಬಜ್ಜಿ ಬಿಡ್ತೇನೆ. ಇನ್ನು ಚುರ್ಮರಿಗೆ ಏನೇನು ಇಟ್ಕೊಂಡೇನಂದ್ರೆ, ಇಲ್ಲಿ ಒಂದು 4 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ, ಒಂದು 10-12 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೇನಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ ಹಣ್ಣು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಶಿಣ ಪುಡಿ, ಒಗ್ಗರಣೆಗೆ ಒಳ್ಳೆ ಎಣ್ಣೆ, ಆಮೇಲೆ ಸಾಸಿವೆ, ಜೀರಿಗೆ ಇದಿಷ್ಟು ಒಗ್ಗರಣೆ ಹಾಕಿ ಗಿರ್ಮಿಟ್ಟ ಪಲ್ಯ ಮಾಡ್ತೇನೆ. ಇದು ಸ್ವಲ್ಪ ನೀರು ಒಡೆದಿಂದ ಇದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು ಸ್ವಲ್ಪ ಕಡ್ಲೆ ಹಿಟ್ಟು, ಭಾಳೇನು ಹಾಕಂಗಿಲ್ಲ. ಇದು ಎಷ್ಟು ಹಿಟ್ಟು ಎಷ್ಟು ಹಿಡಿತೈತಿ ಉಳ್ಳಾಗಡ್ಡಿಗೆ ಅಷ್ಟು ಕಡ್ಲೆ ಹಿಟ್ಟು ಹಾಕಿ ಆಮೇಲೆ ಬಜ್ಜಿ ಮಾಡ್ತೇನೆ. ಬಜ್ಜಿ ಬಿಡೋ ಮುಂದೆ ಮತ್ತೆ ತೋರಿಸ್ತೇನೆ ಬರ್ರಿ. ಈಗ ನೋಡ್ರಿ ಫ್ರೆಂಡ್ಸ, ಈಗ ಬಜ್ಜಿ ಮಾಡೋಕೆ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟೇನಿ. ಇಲ್ಲೇ ಅದಕ್ಕೆ ಹಿಟ್ಟು ಹಾಕ್ಯಾನಿ, ಸ್ವಲ್ಪ ಹಿಟ್ಟು ಹಾಕ್ಯಾನಿ ಕಲಿಸಿ ಇದು ಮಾಡ್ಬೇಕಂತ. ಈಗ ಗಿರ್ಮಿಟ್ಟಕ್ಕೆ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟೇನೆ ನೋಡ್ರಿ. ಈಗ ಒಗ್ಗರಣೆ ಹಾಕ್ತೇನೆ. ಈ ಸಾಸಿವೆ ಹಾಕಿದ್ದೆ, ಈಗ ಶೇಂಗಾ ಕಾಳು ಹಾಕಕ್ಕಂತೇನೆ. ಆಮೇಲೆ ಈಗ ಜೀರಿಗೆ ಹಾಕ್ತೇನೆ. ಇದು ಸ್ವಲ್ಪ ಚಲೋ ಹೊತ್ನಂಗೆ ಫ್ರೈ ಆಗಲು, ಇಲ್ಲಾಂದ್ರೆ ಶೇಂಗಾ ಹಸಿ ಅನ್ನಿಸ್ತಾವ. ಹೀಗಾಗಿ ಒಂದು ಸ್ವಲ್ಪ ಚಲೋ ಫ್ರೈ ಆದವು. ಈಗ ಕರಿಬೇವು ಹಾಕಿದೆ. ಕರಿಬೇವು ಹಾಕಿದೆ. ಈಗ ಹಸಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡೆ ಹಾಕ್ತಾನೆ ನೋಡ್ರಿ. ಚಲೋ ನಂಗೆ ಎಣ್ಣೆ ಒಳಗೆ ಫ್ರೈ ಆಗಬೇಕು ಇವು, ಅಂದ್ರೆ ಉಳ್ಳಾಗಡ್ಡೆ ಎಲ್ಲ ಮೆತ್ತಗೆ ಆಗ್ತಾವ. ಗಿರ್ಮಿಟ್ಟ ಪಲ್ಯ ಭಾಳ ಚಲೋ ಆಕತ್ರಿ. ಇದು ಹುಣಸೆ ಹಣ್ಣು ಹಾಕ್ತಾರೆ. ನಾನು ಹುಣಸೆ ಹಣ್ಣು ಬೇಡ ಟೊಮೆಟೊ ಹಣ್ಣು ಹಾಕೊಂಡು ಅಂತಂದು ಒಂದು ಸಲ ಹುಣಸೆ ಹಣ್ಣು ಹಾಕಿ ಮಾಡಿದ್ದೆ. ಯಾಕೆ ಇವು ಹುಡುಗರೆಲ್ಲ ಟೊಮೆಟೊ ಹಾಕತ್ತಿದ್ದಕ್ಕೆ ಟೊಮೆಟೊ ಹಾಕಿ ಮಾಡ್ತಿದ್ದೆ. ಈಗ ಅದಕ್ಕೆ ಅರ್ಶಿಣ ಪುಡಿ ಹಾಕ್ತೇನೆ ನೋಡ್ರಿ. ಪುಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿದೆ. ಈಗ ಇದನ್ನ ಚಲೋ ಮೆತ್ತಗಾಗಬೇಕ್ರಿ. ಇವು ಉಳ್ಳಾಗಡ್ಡೆ ಎಲ್ಲ ಭಾಳ ಮೆತ್ತಗಾಗಿಂದ ಇಲ್ಲಿ ಟೊಮೆಟೊ ಇಟ್ಟೇನೆ. ಈ ಟೊಮೆಟೊನ ಹಾಕಿ ಅದಕ್ಕೆ ಮೆತ್ತಗೆ ಮಾಡಬೇಕು. ಎಲ್ಲ ಪಲ್ಯ ಎಲ್ಲ ಮೆತ್ತಗಾತಂದ್ರೆ ಚುರ್ಮರಿ ಗಿರ್ಮಿಟ್ಟ ಭಾರಿ ಚಲೋ ಹಾಕೋರಿ. ಸಕ್ಕರೆ ಅದೇನು ಹಾಕಂಗಿಲ್ಲ ನಾನು, ಹಂಗಾಗಿ ಇದಿಷ್ಟು ಸಕ್ಕರೆ ಬ್ಯಾಡ ಅಂತಾರೆ ನಮ್ಮನ್ನ ಹುಡುಗರು ಸೇರಂಗಿಲ್ಲ. ಈಗ ಟೊಮೆಟೊ ಹಾಕ್ತೇನೆ ನೋಡ್ರಿ. ಟೊಮೆಟೊ ಹಾಕಿದ್ನಿ. ಈಗ ಅದೆಲ್ಲ ಚಲೋ ನಂಗೆ ಪಲ್ಯ ಕುದಿಲ್ಲದು.
ಉಳ್ಳಾಗಡ್ಡಿ ಮೆತ್ತಗಾಗಲಿ, ಆಮೇಲೆ ಟೊಮೆಟೊ ಮೆತ್ತಗಾಗಲಿ, ಎಲ್ಲ ಮೆತ್ತಗಾತಂದ್ರೆ ಪಲ್ಯ ಕಡಿಮೆ ಆಕತ್ರಿ. ಇದನ್ನು ಕುದ್ದು 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 ಪಲ್ಯ ಮೆತ್ತಗಾತಂದ್ರೆ ಇನ್ನೂ ಕಡಿಮೆ ಆಕತಿ. ಆಮೇಲೆ ಇದೆಲ್ಲ ಫುಲ್ಲು ಪಲ್ಯ ಕುದೀತಂದ್ರೆ ಆನಂತರ ಇಲ್ಲೇ ಕೊತ್ತಂಬರಿ ಇಟ್ಟನಿ, ಅದನ್ನೆಲ್ಲ ಒಗ್ಗರಣೆ ಕಲಿಸಿಂದ ಮೇಲೆ ಕೊತ್ತಂಬರಿ ಉದುರಿಸಿ ಅಷ್ಟಕ್ಕೆ ತಿನ್ನೋಕೆ ತಾಟಿಗೆ ಹಾಕಿಬಿಡ್ತೇನೆ. ಈಗ ಬಜ್ಜಿ ಇಲ್ಲಿ ಎಣ್ಣೆ ಕಾಯ್ಕಿಟ್ಟೇನೆ ಬಜ್ಜಿಗೆ. ಈಗ ಇದು ಹಿಟ್ಟು ಹಾಕೇನೆ, ಉಳ್ಳಾಗಡ್ಡಿಗೆ ಎಷ್ಟು ಹಿಟ್ಟು ಹಿಡಿತೈತೆ ಅಷ್ಟು ಹಾಕೇನೆ. ಈಗ ಅದನ್ನೆಲ್ಲ ಚಲೋತ್ನಾಗ ಒಂದು ಸ್ವಲ್ಪ ಕಲಿಸ್ಕೊಂಡು ಬಜ್ಜಿ ಬಿಡ್ತೇನೆ ತಡ್ರಿ. ನೋಡ್ರಿ ಈಗಾಗಲೇ ತೋರಿಸಿದ್ನೆಲ್ಲ ಇದು ಒಗ್ಗರಣೆ ಪಲ್ಯ ರೆಡಿ ಆಯ್ತು. ಸ್ವಲ್ಪ ಭಾಳ ಬಿಸಿ ಐತಿ, ಒಂದು ಸ್ವಲ್ಪ ತಣ್ಣಗಾಗಿಂದ ಇವನ್ನ ಚುರ್ಮರಿ ಹಾಕಿ ಕಲಿಸಿ ಆನಂತರ ಮೇಲೆ ಇದನ್ನ ಕೊತ್ತಂಬರಿ ಹಾಕಿಬಿಡ್ತೇನೆ. ಈಗ ಇಲ್ಲಿ ಬಜ್ಜಿಗೆ ಎಣ್ಣೆನ ಕಾದೈತಿ. ಈಗ ಉಳ್ಳಾಗಡ್ಡಿ ಬಜ್ಜಿ ಈಗ ಎಣ್ಣೆ ಬಿಡ್ತೇನೆ ಬರ್ರಿ. ಇದೆಲ್ಲ ಆಗಿಂದ ಚಹಾ ಮಾಡ್ಕೊಂಡು ಇಲ್ಲಿ ಚಾಕ್ಕೆ ಹೆಸರು ಇಟ್ಟೇನಿ. ಇಲ್ಲ ಹಾಲು ಅದೆಲ್ಲ ರೆಡಿನ ಐತಿ. ಈಗ ಚಹಾ ಮಾಡಿಂದ ಮತ್ತೊಂದು ಸಲ ತಾಟಿಗೆ ಹಾಕ್ಕೊಂಡು ತೋರಿಸ್ತೇನೆ ಬರ್ರಿ. ನೋಡಿರಿ ಫ್ರೆಂಡ್ಸ್, ಎಲ್ಲ ರೆಡಿ ಆಯ್ತು. ಈಗ ಎಲ್ಲರೂ ಹಾಕ್ಕೊಂಡು ತಿಂದರೆ ಈಗ ನಾನು ಹಾಕ್ಕೊಳಕತ್ತೇನೆ. ನೋಡಿರಿ ಮಸಾಲೆ ಚಹಾ ಮಾಡೇನಿ. ಇವು ಕಾಂದ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಮಾಡಿದ್ನೆಲ್ಲ ಈಗ ನಾನು ಹಾಕ್ಕೊಂಡು ತಿಂದು ಚಹಾ ಕುಡೀನಿ ಬರ್ರಿ. ಈಗ ನೋಡಿರಿ ಚುರ್ಮರಿ ಒಗ್ಗರಣೆ ನಾನು ಗಿರ್ಮಿಟ ಮಾಡಲಿಲ್ಲ. ಇವ್ರು ಗಿರ್ಮಿಟ ಬ್ಯಾಡ ಒಂದು ಹುಡುಗರು ತೊಯ್ಸ್ ಮಾಡಂದ್ರೆ ಹೀಗಾಗಿ ನಾನು ತೊಯ್ಸ್ ಮಾಡಿದೆ. ಈಗ ಒಂದು ತೊಯ್ಸಿ ಚುರ್ಮರಿ ಉಳ್ಳಾಗಡ್ಡಿ ಬಜ್ಜಿ ಮಸಾಲೆ ಚಹಾ ಭಾಳ ಟೇಸ್ಟ್ ಅನಿಸ್ತದೆ ನೋಡ್ರಿ. ನನಗಂತೂ ಹಿಂಗೆ ತಿನ್ನೋಕೆ ಭಾಳ ಖುಷಿ. ನೀವು ಒಂದು ಸಲ ಹೆಂಗೆ ಟ್ರೈ ಮಾಡಿರಿ.